ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇಂಟ್ರೊಡಕ್ಷನ್ ಟು ಮೆಕ್ಯಾಟ್ರಾನಿಕ್ಸ್ ಸಬ್ಜೆಕ್ಟ್ದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅಷ್ಟೇ ಅಲ್ಲದೆ 70 to 80 ಮಾರ್ಕ್ಸನ್ನು ಯಾವ ರೀತಿ ನೀವು ಸ್ಕೋರ್ ಮಾಡಬೇಕು, ಯಾವ ರೀತಿ ಸ್ಕೋರ್ ಮಾಡಬೇಕು ಎಲ್ಲ ಟಿಪ್ಸನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ ಬಿಟ್ವೀನ್ ಟಿಪ್ಸ್ ಟು ಸ್ಕೋರ್ ಎಕ್ಸಾಮ್ ಪ್ರತಿಯೊಂದು ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಎಂಟನ ವಾಚ್ ಮಾಡಿ, ನಿಮಗೆ ಸಾಕಷ್ಟು ಹೆಲ್ಪ್ ಆಗ್ತೈತಿ ಎಕ್ಸಾಮ್ ಪ್ರಿಪ್ರೇಷನ್ಗೆ. ಮತ್ತು ಯಾರಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ನಾ ಫಸ್ಟ್ ನಿಮಗೆ C25 ಸಿಲೆಬಸ್, ಹೊಸ ಸಿಲೆಬಸ್ ಅದು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಹೇಳ್ತೀನಿ. ಸೊ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ನಿಮಗೆ 40% ಅಂತ ಇರ್ತೈತಿ. ಸೊ 100ಗೆ ನೀವು ಎಷ್ಟು ಬರಿಬೇಕು, 40 ಮಾರ್ಕ್ಸ್ ಅದು ಮಿನಿಮಮ್ ಬರಿಬೇಕು ಟು ಪಾಸ್. ಸಪೋಸ್ 40ಗಿಂತ ಕಡಿಮೆ ಬಂದರೆ ಮಾರ್ಕ್ಸ್ ಫೇಲ್ ಅಂತಂತ ರಿಸಲ್ಟ್ ಬರ್ತೈತಿ. ಸೊ ಆದಷ್ಟು ಮಿನಿಮಮ್ 40 ಆದರೂ ಸ್ಕೋರ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಸ್ಕೋರಿಂಗ್ ಇನ್ನೂ ಚೆನ್ನಾಗಿ ಬರಬೇಕು ಅಂತಂದರೆ ಮೋರ್ ದೆನ್ 40 ಮಾರ್ಕ್ಸ್ ನೀವು ತೊಗೊಂಡ್ರೆ ಚೆನ್ನಾಗಿ ರಿಸಲ್ಟ್ ಬರ್ತೈತಿ. ಸೊ ಪಾಸ್ ಆಗಲಿಕ್ಕೆ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ನಿಮಗೆ, ಮತ್ತು ಸ್ಕೋರ್ ಮಾಡಲಿಕ್ಕೆ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಎಲ್ಲಾನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಟೇಬಲ್. ಸೊ ಇದು ಲಿಸ್ಟ್ ಮಾಡಬೇಕಾದಾಗೆ ನಾನು ಮಾಡೆಲ್ ಕ್ವಶನ್ ಪೇಪರ್, ನಿಮ್ಮದು ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ, ಸಿಲೆಬಸ್ ರೆಫರ್ ಮಾಡಿ ನಾನು ಟೇಬಲ್ ಪ್ರಿಪೇರ್ ಮಾಡಿದ್ದೀನಿ. ಈ ಟೇಬಲ್ನಲ್ಲಿ ಇರುವಂಥ ಕ್ವಶನ್ಸ್ ನೀವು ಪಕ್ಕ ಮಾಡಿಕೊಂಡ್ರೆ, ಇವೆಲ್ಲ ಮೋಸ್ಟ್ ರಿಪೀಟೆಡ್, ಇವೆಲ್ಲ ನೀವು ಪಕ್ಕ ಮಾಡಿಕೊಂಡ್ರೆ ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿದರೆ ನೀವು 2-3 ದಿನದಲ್ಲಿ ಎಕ್ಸಾಮ್ದಲ್ಲಿ ಆರಾಮ್ಸೆ ನೀವು ಪಾಸ್ ಮಾಡ್ಕೋಬೋದು. ಸೊ ಶಾರ್ಟ್ ಡ್ಯೂರೇಷನ್ದಲ್ಲಿ ನೀವು ಆರಾಮ್ಸೆ ಪಾಸ್ ಮಾಡ್ಕೊಳ್ಳಿಕ್ಕೆ ಮತ್ತು ಸ್ಕೋರ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಬಟ್ ಈ ಟೇಬಲಲ್ಲಿರುವಂತಹ ಕ್ವಶನ್ಸ್ ಎಲ್ಲನೂ ಪರ್ಫೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಜಸ್ಟ್ ಇಲ್ಲಿ ಟಾಪಿಕ್ ವೈಸ್ ನಾನು ಯೂನಿಟ್ ವೈಸ್ ನಿಮಗೆ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಕ್ವಶನ್ಸ್ ಲಿಸ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ಯೂನಿಟ್ ವೈಸ್ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್. ಸೊ ಯೂನಿಟ್ 1 ಇಂಟ್ರೊಡಕ್ಷನ್ ಆ್ಯಂಡ್ ಸ್ಕೋಪ್ ಆಫ್ ಮೆಕ್ಯಾಟ್ರಾನಿಕ್ಸ್. ಸೊ 2 ಮಾರ್ಕ್ಸ್ ಕ್ವಶನ್ ಯಾವ ಬರ್ತಾವೆ ನೋಡಿ, 2 ಮಾರ್ಕ್ಸ್ ಕ್ವಶನ್. ಸೊ ಇವು 3 2 ಮಾರ್ಕ್ಸ್ ಕ್ವಶನ್ ಪರ್ಫೆಕ್ಟ್ ಮಾಡ್ಕೊಡಿ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ನೋಡಿ, 3 ಮಾರ್ಕ್ಸ್ ಕ್ವಶನ್ ಇವೆರಡು, ಲಿಸ್ಟ್ ದ ಕಂಪೋನೆಂಟ್ಸ್ ಆಫ್ ಮೆಕ್ಯಾಟ್ರಾನಿಕ್ಸ್, ಅಬ್ಜೆಕ್ಟಿವ್ಸ್ ಆಫ್ ಮೆಕ್ಯಾಟ್ರಾನಿಕ್ಸ್ ಅಂತಂತಿಲ್ಲ, ಇವ್ರು ಪರ್ಫೆಕ್ಟ್ ಮಾಡ್ಕೋಬೇಕು ನೀವು ಬರಿಬೇಕಂದ್ರೆ. ನೆಕ್ಸ್ಟ್ 5 ಮಾರ್ಕ್ ಕ್ವಶನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಮೆಕ್ಯಾಟ್ರಾನಿಕ್ಸ್ ಅಂತ ಬರ್ತೈತೆ. ನೆಕ್ಸ್ಟ್ 10 ಮಾರ್ಕ್ಸ್ ಅಪ್ಲಿಕೇಶನ್ಸ್ ಆಫ್ ಮೆಕ್ಯಾಟ್ರಾನಿಕ್ ಸಿಸ್ಟಮ್ಸ್ ಇನ್ ಡೈಲಿ ಲೈಫ್ ಆ್ಯಂಡ್ ಇಂಡಸ್ಟ್ರಿ. ಸೊ ಇವೆಲ್ಲ ಕ್ವಶನ್ಸ್ ನೀವು ಓದಿ ಪ್ರಾಕ್ಟೀಸ್ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಯೂನಿಟ್ 2ದಲ್ಲಿ ಮೆಕ್ಯಾನಿಕಲ್ ಎಲಿಮೆಂಟ್ಸ್, ಆ್ಯಕ್ಚುಯೇಟರ್ಸ್ ಆ್ಯಂಡ್ ಸೆನ್ಸರ್ಸ್ದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇವು. ಸೊ ಡೆಫಿನೇಷನ್ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಡೆಫಿನೇಷನ್ ಮತ್ತು ಡಿಫರೆನ್ಸಸ್ ಕೇಳ್ತಾರೆ, ಮತ್ತು ಲಿಸ್ಟ್ ದ ಟೈಪ್ಸ್ ಆಫ್ ಆ್ಯಕ್ಚುಯೇಟರ್ಸ್, ಮತ್ತು ಲಿಸ್ಟ್ ದ ಟೈಪ್ಸ್ ಆಫ್ ಸೆನ್ಸರ್ಸ್ ಯೂಸ್ಡ್ ಇನ್ ಮೆಕ್ಯಾಟ್ರಾನಿಕ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಆ್ಯಕ್ಚುಯೇಟರ್ಸ್ ಯೂಸ್ಡ್ ಇನ್ ಮೆಕ್ಯಾಟ್ರಾನಿಕ್ಸ್. ಸೊ ನೀವು ಡಯಾಗ್ರಾಮ್ ತೆಗೆದು ಎಕ್ಸ್ಪ್ಲೈನ್ ಮಾಡಬೇಕಾಗ್ತೈತಿ. ಮತ್ತು 10 ಮಾರ್ಕ್ಸಲ್ಲಿ ಮೆಕ್ಯಾಟ್ರಾನಿಕ್ಸ್ ಕಂಪೋನೆಂಟ್ಸ್ ಯಾವುವು ಇನ್ CNC ಮಷಿನ್, ಎಕ್ಸ್ಪ್ಲೈನ್ ಎನಿ ಟು 2 ಡಯಾಗ್ರಾಮ್ ಸ್ಕೆಚಸ್ ಹಾಕಿ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಯೂನಿಟ್ 3ದಲ್ಲಿ ಕಂಪ್ಯೂಟರ್ ಸಿಸ್ಟಮ್ಸ್ ಪ್ರೋಗ್ರಾಮಿಂಗ್ ಬೇಸಿಕ್ಸ್. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಂದರೆ 2 ಮಾರ್ಕ್ಸ್. ಸೊ ಡೆಫಿನೇಷನ್ ಕೇಳ್ತಾರೆ ನೋಡ್ರಿ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಲಿಸ್ಟ್ ದ ಬೇಸಿಕ್ ಡೇಟಾ ಟೈಪ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಇವೆರಡು C ಪ್ರೋಗ್ರಾಮ್ ಬರೀಲಿಕ್ಕೆ ಕೊಡ್ತಾರೆ. ಟು ರೈಟ್ ದ ಪ್ರೋಗ್ರಾಮ್ ಟು ಫೈಂಡ್ ಸಮ್ ಆಫ್ 2 ವೇರಿಯೇಬಲ್ಸ್, C ಪ್ರೋಗ್ರಾಮ್ ಟು ಫೈಂಡ್ ಫ್ಯಾಕ್ಟೋರಿಯಲ್ ಆಫ್ ಅ ಗಿವನ್ ನಂಬರ್. ಸೊ ಇವೆಲ್ಲ ನೀವು ಲ್ಯಾಬ್ನಲ್ಲಿ ಮಾಡಿರ್ತೀರಿ, ಪ್ರಾಕ್ಟೀಸ್ ಮಾಡಿರ್ತೀರಿ, ಬರೆದು ನೀಟಾಗಿ ಬರಿಬೇಕು. ಓಕೆ, ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಪ್ರೋಗ್ರಾಮ್ ಟು ಫೈಂಡ್ ಫ್ಯಾಕ್ಟೋರಿಯಲ್ ಆರ್ ಬಿಗ್ಗೆಸ್ಟ್ ಆಫ್ 3 ನಂಬರ್ಸ್ ಎಲ್ಲ ಕೇಳ್ತಾರೆ ಇದನ್ನು. ಸೊ ಇವೆಲ್ಲ ಫಿಕ್ಸ್ಡ್ ಕ್ವಶನ್ಸ್ ನಿಮಗೆ. ನೆಕ್ಸ್ಟ್ ಯೂನಿಟ್ 4ನಲ್ಲಿ ಆಟೋಮೇಷನ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್, ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ ನೋಡ್ಕೊಡ್ರಿ. ನೆಕ್ಸ್ಟ್ 3 ಮಾರ್ಕ್ಸ್, ನೆಕ್ಸ್ಟ್ 5 ಮಾರ್ಕ್ಸ್, ನೆಕ್ಸ್ಟ್ 10 ಮಾರ್ಕ್ಸ್. ಸೊ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಪರ್ಫೆಕ್ಟ್ ಮಾಡಿಕೊಂಡ್ರೆ ನೀವು ಆರಾಮ್ಸೆ ಪಾಸ್ ಆಗ್ತೀರಿ. ಓಕೆ, ಸೊ ಇಲ್ಲಿ ಬ್ಲಾಕ್ ಡಯಾಗ್ರಾಮ್ ಅಂತಂದು ಕೊಟ್ಟಿರ್ತಾರಲ್ಲ, ಬ್ಲಾಕ್ ಡಯಾಗ್ರಾಮ್ ನೀವು ತೆಗಿಲೇಬೇಕು. ಅಟ್ಲೀಸ್ಟ್ 10 ಮಾರ್ಕ್ಸ್ ಕ್ವಶನ್ಗೆ ಡಯಾಗ್ರಾಮ್ ಮತ್ತು ಎಕ್ಸ್ಪ್ಲನೇಷನ್ನ ಕಂಪಲ್ಸರಿ ನೀವು ಕೊಡಬೇಕಾಗ್ತೈತಿ. ನೆಕ್ಸ್ಟ್ ಯೂನಿಟ್ 5ದಲ್ಲಿ ಸಿಸ್ಟಮ್ ಡಿಸೈನ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತಿದೆಯಲ್ಲ, ಸೊ 2 ಮಾರ್ಕ್ಸ್ ಕ್ವಶನ್ ನೋಡ್ಕೊಡಿ, ಡೆಫಿನೇಷನ್ ಕೇಳ್ತಾರೆ. 3 ಮಾರ್ಕ್ಸ್ನಲ್ಲಿ ಲಿಸ್ಟ್ ದ ಚಾಲೆಂಜಸ್ ಇನ್ ಮೆಕ್ಯಾಟ್ರಾನಿಕ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಲಿಸ್ಟ್ ದ ಅಪ್ಲಿಕೇಶನ್ಸ್ ಆಫ್ ಮೆಕ್ಯಾಟ್ರಾನಿಕ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ಸ್ ಫೇಸಸ್ ಆಫ್ ಮೆಕ್ಯಾಟ್ರಾನಿಕ್ಸ್ ಡಿಸೈನ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳ್ತಾರೆ. ಲಿಸ್ಟ್ ದ ಅಪ್ಲಿಕೇಶನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಮೆಕ್ಯಾಟ್ರಾನಿಕ್ಸ್ ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕೇಳ್ತಾರೆ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಪಕ್ಕಾ ಕ್ವಶನ್ ನೋಡೋದು ಎಮರ್ಜಿಂಗ್ ಅಪಾರ್ಚುನಿಟೀಸ್ ಇನ್
ಮೆಕಾಟ್ರಾನಿಕ್ಸ್ ಎಕ್ಸ್ಪ್ಲೇನ್ ಎನಿ ಟು. ಸೊ ಯಾವುದಾದ್ರೂ ಎರಡು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಲಿಸ್ಟ್ ಮಾಡಿರಿ, ಆಮೇಲೆ ಎರಡು ಎಕ್ಸ್ಪ್ಲೇನ್ ಮಾಡಿರಿ. ಓಕೆ, ನೆಕ್ಸ್ಟ್ ಮೆಕಾಟ್ರಾನಿಕ್ಸ್ ಅಪ್ಲಿಕೇಶನ್ಸ್ನಲ್ಲಿ ಯಾವೆಲ್ಲ ಬರ್ತಾವಂದರೆ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ 3 marks ಮೆಕ್ಯಾಟ್ರಾನಿಕ್ಸ್ ಕಂಪೋನೆಂಟ್ಸ್ ಇನ್ ಡ್ರೋನ್ ಬರ್ತೈತಿ, ಲಿಸ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. 5 marksನಲ್ಲಿ ಮೆಕ್ಯಾಟ್ರಾನಿಕ್ ಕಂಪೋನೆಂಟ್ಸ್ ಇನ್ ವಾಷಿಂಗ್ ಮಷಿನ್ ಬರ್ತೈತಿ. ನೆಕ್ಸ್ಟ್ 5 marksನಲ್ಲಿ ಇನ್ನೊಂದು ಅಪ್ಲಿಕೇಶನ್ಸ್ ಆಫ್ ಸ್ಮಾರ್ಟ್ ಸಿಸ್ಟಮ್ಸ್. 10 marksನಲ್ಲಿ ಮೆಕ್ಯಾಟ್ರಾನಿಕ್ ಕಂಪೋನೆಂಟ್ಸ್ ಇನ್ CNC ಮಷಿನ್ ವಿತ್ ನೀಟ್ ಎಕ್ಸ್ಪ್ಲನೇಷನ್. ಸೊ ಡೈಗ್ರಾಮ್ ತೆಗೆದು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ಸೊ ಇಲ್ಲಿ ಟೇಬಲಲ್ಲಿ ಇರುವಂಥ ಎಲ್ಲ ಕ್ವಶನ್ಸ್ ಪರ್ಫೆಕ್ಟ್ ಮಾಡ್ಕೊಡಿ. ಹೈ ಸ್ಕೋರಿಂಗ್ ಶ್ಯೂರ್ ಕ್ವಶನ್ಸ್ ಯಾವ ನೋಡ್ರಿ, ಇವು ಯಾವುದು ಸ್ಕಿಪ್ ಮಾಡಲಾರ್ದು ಓದ್ಬೇಕು ನೀವು. ಇವು ಟೋಟಲ್ ಒಂದು 5 ಕ್ವಶನ್ಸ್ ಅದಾವ ನೋಡ್ರಿ, ಇವು ಯಾವುದೂ ನೀವು ಸ್ಕಿಪ್ ಮಾಡಲಾರ್ದ ಓದಬೇಕು. ಸೊ ಆ್ಯಕ್ಚುಲಿ ಇವು 5 marks ಮತ್ತು ಮ್ಯಾಕ್ಸಿಮಮ್ 10 marks ಕ್ವಶನ್ಸ್ ಅದಾವು. ಸೊ ಇವಿಷ್ಟು ನೀವು ಪಕ್ಕ ಓದ್ಕೊಂಡ್ರೆ ಆರಾಮ್ಸೆ ಪಾಸ್ ಆಗ್ತೀರಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಮಿನಿಟ್ ಎಕ್ಸಾಮ್ ಪಾಸ್ ಸ್ಕೋರಿಂಗ್ ಟಿಪ್ಸ್ ಇದೆ ನೋಡ್ರಿ, ಯಾವ ರೀತಿ ಬರಿಬೇಕು ನೀವು ಅಂತಂತೇಳಿ. ಸೊ ಪಾರ್ಟೇ ಆ್ಯಕ್ಚುಲಿ MCQ ಇರ್ತೈತಿ. ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದ್ರೆ ಗೊತ್ತಾಗ್ತೈತಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತೈತಿ. ಶೋರ್ 20 marks ನೀವು ಪಕ್ಕ ಮಾಡ್ಕೊಂಡ್ರೆ ಈ ಕ್ವಶನ್ಸ್ದಲ್ಲಿನೇ ನಿಮಗೆ 1 mark ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾರೆ. ಇದನ್ನು ಪಕ್ಕ ಮಾಡ್ಕೊಡ್ರಿ. ನೆಕ್ಸ್ಟ್ ಡೆಫಿನೇಷನ್ ಕ್ಯಾರಿ ಈಸಿ ಮಾರ್ಕ್ಸ್. ಡೆಫಿನೇಷನ್ಸ್ ನೀವು ಎಲ್ಲ ಬುಕ್ನಲ್ಲಿ ಇದ್ದಂಗೆ ಡಿಫೈನ್ ಮಾಡಬೇಕು. ಟೆಕ್ಸ್ಟ್ ಬುಕ್ ಡೆಫಿನೇಷನ್ಸ ಬರಿಬೇಕು ನೀವು. ನೆಕ್ಸ್ಟ್ 5 marks ಮತ್ತು 10 marksಗೆ ಯಾವ ರೀತಿ ಆನ್ಸರ್ ಮಾಡಬೇಕಂದ್ರೆ ಡೆಫಿನೇಷನ್ ಬರೀರಿ, ಮತ್ತು ಬ್ಲಾಕ್ ಡಾರಮ್ ಇದ್ದರೆ ಬ್ಲಾಕ್ ಡಾರಮ್ ಹಾಕಿರಿ, ಸ್ಕೆಚ್ ಇದ್ದರೆ ಸ್ಕೆಚ್ ಬರೀರಿ. ಮಿನಿಮಮ್ 4 ಲೇಬಲ್ಸು ನೀವು ಡೈಗ್ರಾಮ್ದಲ್ಲಿ ಲೇಬ್ಲಿಂಗ್ ಮಾಡಬೇಕು. ಯಾವ್ಯಾವ ಕಂಪೋನೆಂಟ್ ಯೂಸ್ ಮಾಡಿರ್ತಿರಲ್ಲ ಅದ್ರದ್ದೆಲ್ಲ ಲೇಬಲ್ ನೇಮ್ ಬರೀಬೇಕು. ಓಕೆ, ಅಂದರೆ ನೀಟಾಗಿ ಸ್ಕೆಚ್ ಮಾಡಿದರೆ ಕಂಪ್ಲೀಟ್ ಹಾಫ್ ಮಾರ್ಕ್ಸ್ ನಿಮಗೆ ಡೈಗ್ರಾಮಿಗೆ ಕೊಡ್ತಾರೆ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಇನ್ ಪಾಯಿಂಟ್ಸ್. ಸೊ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡಿರಿ. ಓಕೆ, ಪ್ಯಾರಾಗ್ರಾಫ್ ಬರಲಿಕ್ಕೆ ಹೋಗಬೇಡ್ರಿ, ಪಾಯಿಂಟ್ ವೈಸ್ ನೀವು ಎಕ್ಸ್ಪ್ಲನೇಷನ್ ಮಾಡಿರಿ, ಅಂಡರ್ಲೈನ್ ಮಾಡಿರಿ ಹೆಡ್ಡಿಂಗ್ಸ್, ಸೈಡ್ ಹೆಡ್ಡಿಂಗ್ಸ್ ಎಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ಮತ್ತು ಅಪ್ಲಿಕೇಶನ್ಸ್. 10 marks ಕ್ವಶನ್ಗೆ ಎಕ್ಸಾಂಪಲ್, ಅಪ್ಲಿಕೇಶನ್, ಮೆರಿಟ್ಸ್, ಡಿಮೆರಿಟ್ಸ್, ಅಡ್ವಾಂಟೇಜಸ್ ಎಲ್ಲನೂ ನೀಟಾಗಿ ಬರಿಬೇಕು. ಓಕೆ, ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಕ್ವಶನ್ ಕೇಳಿದಾಗ ಯಾವ ರೀತಿ ಬರಿಬೇಕಂದ್ರೆ ರೈಟ್ ಪ್ರಾಪರ್ ಸಿಂಟ್ಯಾಕ್ಸಸ್. ಸೊ ಯಾವುದು ಎರರ್ಸ್ ಇರಲಾರ್ದಂಗೆ ಸಿಂಟ್ಯಾಕ್ಸ್ ಕರೆಕ್ಟಾಗಿ ಬರಿಬೇಕು. ನೆಕ್ಸ್ಟ್ ಕಮೆಂಟ್ಸ್ ಬರೀರಿ, ಪ್ರತಿಯೊಂದು ಸೆಂಟೆನ್ಸಿಗೂ ಕಮೆಂಟ್ಸ್ ಹಾಕಿ ಬರೀರಿ. ನೆಕ್ಸ್ಟ್ ಇಂಡೆಂಟೇಷನ್ ಈಸ್ ಇಂಪಾರ್ಟೆಂಟ್. ಸೊ ಸರಿಯಾಗಿ ಲೈನ್ ಬೈ ಲೈನ್ ನೀವು ಕರೆಕ್ಟಾಗಿ ಇಂಡೆಂಟೇಷನ್ ಅಂದರೆ ಸ್ಟ್ರಕ್ಚರ್ ಕರೆಕ್ಟ್ ಆಗಿರ್ಬೇಕು ನೀವು ಪ್ರೋಗ್ರಾಮ್ ಬರೆದಿದ್ದು. ಓಕೆ, ಸೊ ಇದು ಭಾಳ ಮ್ಯಾಟ್ರ್ ಆಗ್ತೈತಿ. ಸೊ ಇದು ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ. ಇಂಟರ್ನಲ್ ಕ್ವಶನ್ಸ್ನು ನಿಮಗೆ ರಿಪೀಟ್ ಆಗುವಂಥ ಚಾನ್ಸಸ್ ಇರ್ತವೆ. ಬಟ್ ಈ ಟೇಬಲಲ್ಲಿರುವಂತಹ ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ, ಬರೋದು ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡಿಕೊಂಡ್ರೆ ಆರಾಮ್ಸೆ ಪಾಸ್. ಅಷ್ಟೇ ಅಲ್ಲದೆ ನೀವು 70 to 80 marks ತೊಗೋತೀರಂತ ನಾನು ಹೇಳ್ತೀನಿ. ಸೊ 5 marks ಕ್ವಶನ್ಸ್ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು 10 marks ಕ್ವಶನ್ಸ್ ಇದರಲ್ಲಿ ಇರುವಂತಹ ಕ್ವಶನ್ಸ್ ಪ್ರಿಪೇರ್ ಮಾಡಿರಿ, ಅವು ನಿಮಗೆ ಪಾಸ್ ಅಷ್ಟೇ ಅಲ್ಲದೆ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಮಿನಿಮಮ್ ಪಾಸ್ ಸ್ಟ್ರಾಟಜಿ ಇದೆ ನೋಡಿರಿ. ಸೊ ಪಾಸ್ ಆಗಲಿಕ್ಕೆ ಫುಲ್ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಓದ್ಕೊಡ್ರಿ. ಎನಿ ಫೈವ್ ಗುಡ್ ಆನ್ಸರ್ಸ್ ಇನ್ ಪಾರ್ಟ್ ಡಿ ಅಂದರೆ 5 marks ಕ್ವಶನ್ಸ್ ಪರ್ಫೆಕ್ಟ್ ಮಾಡ್ಕೊಡ್ರಿ. ಮಿನಿಮಮ್ ಅಟ್ಲೀಸ್ಟ್ 5 ಆದ್ರೂ ನೀವು ಆನ್ಸರ್ ಮಾಡಿದರೆ 25 marks ಬರ್ತೈತಿ. ಸೊ 10 marks ಕ್ವಶನ್ಸ್ ನೀವು 3 ಆನ್ಸರ್ ಮಾಡಿದರೆ 3 into 10 ಅಂದರೆ 30 marks ಬರ್ತದೆ. ಸೊ ಟೋಟಲ್ ಎಷ್ಟಾಗ್ತೈತಿ ಇದು? ಟೋಟಲ್ ನಿಮಗೆ 55 marks ಸಿಗ್ತೈತಿ. ಸೊ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಆರಾಮ್ಸೆ ಪಾಸ್ ಆಗ್ತೀರಿ. ಓಕೆ, ಸೊ ಇದು ನಿಮಗೆ ಪಾಸ್ ಆಗಲಿಕ್ಕೆ ಟಿಪ್ಸ್. ಸ್ಕೋರ್ ಮಾಡಬೇಕಂದ್ರೆ ಇವೆಲ್ಲ ಕ್ವಶನ್ಸನ್ನು ಪ್ರಿಪೇರ್ ಮಾಡ್ಕೊಳ್ರಿ, ಪರ್ಫೆಕ್ಟ್ ಮಾಡ್ಕೊಳ್ರಿ, ಆರಾಮ್ಸೆ ಸ್ಕೋರ್ ಮಾಡ್ತೀರಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತಿ. ಭಾಳ ಶಾರ್ಟ್ ಡ್ಯೂರೇಷನ್ದಲ್ಲಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೋದು. ಇನ್ನೂ ಕಡಿಮೆ ಟೈಮ್ದಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತಂತೇಳಿ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಬೇಕಂತ ಅನಿಸಿದರೆ ಆ ವಿಡಿಯೋ ಲಿಂಕನ್ನು ಈ ವಿಡಿಯೋಲಿ ಡಿಸ್ಕ್ರಿಪ್ಷನ್ದಲ್ಲಿ ಕೊಡ್ತೀನಿ. ಮತ್ತು ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡಬೇಕು, ಸಿಲೆಬಸ್ ಹೇಗೆ ನೋಡಬೇಕಂತಂತೇಳಿ ಅದೊಂದು ಒಂದು ಸಪ್ರೇಟ್ ವಿಡಿಯೋ ಇದೆ. ಅದನ್ನು ನೀವು ನೋಡಿಕೊಂಡು ಕ್ವಶನ್ ಪೇಪರ್ ತೊಗೊಂಡು ರೆಫರ್ ಮಾಡಿ ಪ್ಯಾಟರ್ನ್ ತಿಳ್ಕೊಂಡು ಪ್ರಿಪ್ರೇಷನ್ ಮಾಡಿಕೊಡ್ರಿ. ಸೊ ಅದರದ್ದು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ನೋಡ್ಕೊಳ್ರಿ, ಆಮೇಲೆ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಶಾರ್ಟ್ ಡ್ಯೂರೇಷನ್ದಲ್ಲಿ ಆರಾಮ್ಸೆ ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಪಾಸ್ ಅಷ್ಟೇ ಅಲ್ಲದೆ ನೀವು ಸ್ಕೋರ್ ಮಾಡ್ತೀರಂತ ನಾನು ಗ್ಯಾರಂಟಿ ಕೊಡ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಡ್ರಿ. ವಿಶ್ ಯು ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.